ಬಿಜೆಪಿ ಕಾರ್ಯಕರ್ತೆಗೆ ಬಟ್ಟೆ ಬಿಚ್ಚಿ ಥಳಿಸಿದ ಆರೋಪ. ಪೊಲೀಸರಿಂದಲೇ ನಡೆದ ಅಮಾನುಷ್ಯ ಕೃತ್ಯ. ಪೊಲೀಸರನ್ನೇ ಕಚ್ಚಿ ಗಾಯಗೊಳಿಸಿದ್ಲ ಮಹಿಳೆ. ಎಸ್, ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರು ಬಿಜೆಪಿ ಮಹಿಳಾ ಕಾರ್ಯಕರ್ತೆಯೊಬ್ಬರನ್ನ ಬಟ್ಟೆ ಬಿಚ್ಚಿ ಥಳಿಸಿದ ಆರೋಪವೊಂದು ಕೇಳಿಬಂದಿದೆ. ಕಾಂಗ್ರೆಸ್ಸಿನ ನಗರ ಪಾಲಿಕೆ ಸದಸ್ಯರೊಬ್ಬರು ನೀಡಿದ್ದ ದೂರಿನ ಮೇರೆಗೆ ಪೊಲೀಸರು ಈ ರೀತಿ ದರ್ಪ ಮೆರೆದಿದ್ದಾರೆ ಎನ್ನಲಾಗ್ತಾ ಇದ್ದು, ಸಾರ್ವಜನಿಕರಿಂದ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲಿ ನಿಜವಾಗ್ಲೂ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ್ದು ಪೊಲೀಸರ, ಇಲ್ಲ ಮಹಿಳೆಯೇ ವಿವಸ್ತ್ರಳಾದ್ಲಾ? ಹಾಗಾದ್ರೆ ಲೇಡಿ ಪೊಲೀಸರ ಮೇಲೆ ಕಚ್ಚಿದ್ದ ಗಾಯಗಳಿರೋದಾದ್ರೂ ಯಾತಕ್ಕೆ? ಏನಿದು ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಕೇಶವಾಪುರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಗಲಾಟೆಯಾಗಿತ್ತು. ಬೂತ್ ಅಧಿಕಾರಿಗಳೊಂದಿಗೆ ತೆರಳಿದ ಬಿಜೆಪಿ ಕಾರ್ಯಕರ್ತೆಯೊಬ್ಬರು ನಮ್ಮ ವೋಟ್ ಡಿಲೀಟ್ ಮಾಡಿದ್ದಾರೆ ಎಂದು ಗಲಾಟೆ ಮಾಡಿದ್ರಂತೆ. ಈ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ತಿಕ್ಕಾಟ ನಡೀತಲೇ ಇದ್ದು, ಇದೇ ಪ್ರಕರಣವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಗರ ಪಾಲಿಕೆ ಸದಸ್ಯ ಸುವರ್ಣ ಕಲ್ಲಾಕುಂಟ ಅವರು ನೀಡಿದ್ದ ದೂರಿನ ಮೇರೆಗೆ ಪೊಲೀಸರು ಮಹಿಳೆಯನ್ನ ಬಂಧಿಸಲು ಮುಂದಾಗಿದ್ರು. ಈ ವೇಳೆ ಪ್ರತಿರೋಧ ತೋರಿದ ಮಹಿಳೆಯ ಬಟ್ಟೆ ಬಿಚ್ಚಿ ಥಳಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದ್ದು, ಈ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಇನ್ನು ಈ ವಿಷಯವಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ತುಮಕೂರಿನಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಲ್ಲರಿ, ಈಗಾಗಲೇ ಶಶಿಕುಮಾರ್ ಅವರು ನಮ್ಮ ಕಮಿಷನರು ಹುಬ್ಳಿ ಧಾರವಾಡ ಕಮಿಷನರು ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೆ ಬಿಟ್ಟು ನಾನೇನು ಹೇಳೋದಿದೆ? ಹೌದು, ಅಲ್ಲ ಕನ್ನಡದಲ್ಲೂ ಹೇಳ್ತೀನಿ, ಇಂಗ್ಲೀಷಾಗೂ ಹೇಳ್ತೀನಿ. IG ಟ್ರಾನ್ಸ್ಫರ್ ಆಗಿದೆ. ವರ್ತಿಕಾ ಕಟಿಯಾರ್ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಆಮೇಲೆ ಅವರ ಜಾಗಕ್ಕೆ ಹರ್ಷ ಅಂತಕ್ಕಂಥವ್ರನ್ನ ಅವರು ಕೂಡ IG ಅವರನ್ನು ನೇಮಕ ಮಾಡಿದ್ದಾರೆ. ಕಾರಣ ಏನು ಕೊಡಬೇಕು? ಹೇಳಿ? ಟ್ರಾನ್ಸ್ಫರ್ ಮಾಡಿದ್ದಾರೆ. ನೀವು ಹೆಂಗೆ ಬೇಕಾದರೂ ಅದನ್ನು ಇಂಟರ್ಪ್ರೆಟ್ ಮಾಡ್ಕೊಳ್ರಪ್ಪ. ಟ್ರಾನ್ಸ್ಫರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಅವರು DPR ಅವ್ರಿಗೆ ಬರೋದು ಟ್ರಾನ್ಸ್ಫರ್ ಮಾಡಿದ್ದಾರೆ. IG Ballari Srimati Vartika Katiyar has been transferred and in her place Shri Harsha has been posted. He is also an IG cadre officer, IPS officer. He has been posted. ಸರ್, ಜಿಲ್ಲೆಯಲ್ಲಿ ಅಧಿಕಾರಿಗಳು ಹೆಚ್ಚುವರಿ ಜವಾಬ್ದಾರಿ ಇರುವಂಥದ್ದು ಜಾಸ್ತಿ ಆಗಿದೆ ಸರ್. ಈಗ DC ಅವರಿಗೆ ಜಿಲ್ಲಾ ಪಂಚಾಯತ್ ಪ್ರಭಾವ ಆಗಿರ್ಬೋದು, ಅದೇ ರೀತಿ AC ಅವರಿಗೆ ಯೂನಿವರ್ಸಿಟಿ ಒಂದು ಇನ್ಚಾರ್ಜ್ ಆಗಿರೋ ರೈತರಿಗೆ ಜಾಸ್ತಿ ಆಗಿರೋದು. ಇದೆಲ್ಲ ಶಾರ್ಟ್ ಟರ್ಮ್ ಅಡ್ಜಸ್ಟ್ಮೆಂಟ್ಸ್ಗಳು. ಇವೆಲ್ಲ ಪೋಸ್ಟಿಂಗ್ ಮಾಡುವಾಗ ಒಂದಷ್ಟು ದಿವಸ ಬೇರೆಯವ್ರನ್ನ ಹಾಕುವಾಗ, ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ನೇಮಕ ಮಾಡುವಾಗ ಇದು ಸ್ವಾಭಾವಿಕವಾಗಿ ಆಗ್ತಾ ಇರುತ್ತೆ. ಪೋಸ್ಟ್ ಮಾಡ್ತಾರೆ ಇಮಿಡಿಯೇಟ್ಲಿ. CEO also will be posted and the registrar also will be posted. ಆ ರೀತಿ ಏನಿಲ್ಲ. ಈಗ ಪ್ರತಿ ಸ್ಟೇಟಿಗೂ ಇಷ್ಟು ಜನ IAS, ಇಷ್ಟು ಜನ IPS ಅಂತ ಕ್ಯಾಡರ್ ಡಿಸೈಡ್ ಮಾಡುವಾಗ ಮಾಡಿರ್ತಾರೆ. ಕೆಲವು ಸಂದರ್ಭದಲ್ಲಿ ಇಲಾಖೆಗಳನ್ನ ನಾವು ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಇದು ಆಗುತ್ತೆ. ಅದನ್ನು ಇನ್ನು ಪೊಲೀಸರು ಈ ಆರೋಪವನ್ನ ತಳ್ಳಿ ಹಾಕಿದ್ದು, ಮಹಿಳೆಯನ್ನ ವಶಕ್ಕೆ ಪಡೆದಾಗ ಆಕೆ ವಿವಸ್ತ್ರಳಾಗಿಲ್ಲ, ವ್ಯಾನ್ ಹತ್ತಿದ ಮೇಲೆ ತಾನೇ ಬಟ್ಟೆ ಬಿಚ್ಚಿ ಸೀನ್ ಕ್ರಿಯೇಟ್ ಮಾಡಿದ್ದಾಳೆ. ಅಲ್ಲದೆ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಅವರಿಗೆ ಕಚ್ಚಿ ಗಾಯಗೊಳಿಸಿದ್ದಾಳೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆದರೆ ಇಲ್ಲಿ ಆ ಮಹಿಳೆಯ ಕಚ್ಚಿದ ಕಾರಣ ತಿಳಿದು ಬಂದಿಲ್ಲ.
ಇತ್ತ ಮಹಿಳೆಯನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. ಮಹಿಳಾ ಪೊಲೀಸರು ಮಹಿಳೆಯ ಜೊತೆ ಅನುಚಿತವಾಗಿ ವರ್ತಿಸಿದ್ರ ಇಲ್ವಾ ಅನ್ನೋ ವಿಚಾರವಾಗಿ ಸತ್ಯತೆ ಹೊರಬರಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.